26 ತಿಂಗಳ ವೇತನ ಹಿಂಬಾಗಿಗೋಸ್ಕರ 1200 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಆರ್ಥಿಕ ಇಲಾಖೆ ಒಪ್ಪಿಗೆ ಮೇಲೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ವೇತನ ಪರಿಷ್ಕರಣೆ ಕೂಡ ಕರೆಸಿ ಮಾತಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದೀರಾ. ಬಟ್ ಈಗ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ವೇತನ ಪರಿಷ್ಕರಣೆ ನಾವೇ ಡಿಕ್ಲೇರ್ ಮಾಡ್ಬೋದು, ಆದರೆ ಬೇಡ ಅಂತೇಳಿ ಸಂಘಟನೆಯವ್ರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಣ ಅಂತ ಆಪ್ಷನ್ ಬಿಟ್ಟಿದ್ವಿ. ಸರ್, ಈಗ ಏನಂತಂದ್ರೆ ಅವರು ಕೇಳ್ತಾ ಇರುವಂಥದ್ದು ಇಷ್ಟೇ, ಈ 38 ತಿಂಗಳು ವೇತನ ಹಿಂಬಾಕಿನೇ ಬೇಕು, ಮತ್ತೆ 2024 ಜನವರಿಯಿಂದನೇ ವೇತನ ಪರಿಷ್ಕರಣೆ ಜಾರಿ ಆಗಬೇಕು ಅಂತಕ್ಕಂಥದ್ದು. ಬಟ್ ಆದರೆ ಅವರು ಹೇಳ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಕ್ಕೆ ಹೋದ್ರೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಹೊರೆ ಉಂಟಾಗುತ್ತೆ, ಆರ್ಥಿಕ ಎಷ್ಟು ಬೇಕಾಗುತ್ತೆ ಅಂತಕ್ಕಂಥದ್ದು ಸರ್ ಅವ್ರು ಕೇಳೋ ಪ್ರಕಾರ ಹೋದ್ರೆ ಅದೆಲ್ಲ ಮಾತಾಡಲ್ಲ ಈಗ ಅದೇ ಪಟ್ಟಿಡಿದಾರಲ್ಲ ಸರ್. ಈಗ ನೋ ಕಾಮೆಂಟ್ಸ್ ಅಲ್ಲ ಸರ್, ಈಗ 1200 ಕೋಟಿ ರೂಪಾಯಿಗಳು ಎತ್ತಿಟ್ಟಿದ್ದೀರಾ 26 ತಿಂಗಳ ವೇತನ ಹಿಂಬಾಕಿ ಅಂತ, ವೇತನ ಪರಿಷ್ಕರಣೆ ಮಾಡ್ತೀರಾ ಅಂತ ಹೇಳಿದಿರ. ಬಟ್ ಅವ್ರು ಕೇಳ್ತಿರೋಂಥದ್ದು ನಾವು ಹೇಳ್ದಂಗೆ ಆಗ್ಬೇಕು, ನಾವೇನು ಬೇಡಿಕೆ ಇಟ್ಟಿದ್ರೆ ಅದಕ್ಕೆ ಆಗ್ಬೇಕು. ಆ ರೀತಿ ಮಾಡಕ್ ಹೋದ್ರಾಗ ಯಾವ ರೀತಿ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಂತಕ್ಕಂಥದ್ದು ಸರ್. ಅದೆಲ್ಲ ಆಮೇಲೆ ಮಾತಾಡ್ತೇನೆ ಬಿಡಿ, ಸಮಯ ಬಂದಾಗ ಮಾತಾಡ್ತೇನೆ, ಈಗ ಮಾತಾಡಲ್ಲ ಸರ್. ಈಗ ನೀವು ಕೂಡ ಭರವಸೆ ಕೊಡ್ತಾ ಇದ್ದೀರಾ, ಬಟ್ ಅವರು ಪ್ರತಿಭಟನೆಯಿಂದ ಹಿಂದಕ್ಕೆ ಸರಿತಾ ಇಲ್ಲ. ಸೊ ನಮ್ಮ ಬೇಡಿಕೆ ಇಡುವವರೆಗೂ ನಾವು ಪ್ರತಿಭಟನೆ ಮಾಡ್ತೀರಿ, ಎರಡನೇ ಹಂತವಾಗಿ ಉಗ್ರ ಹೋರಾಟಕ್ಕೆ ಹೋಗ್ತೀರಿ, ಮುಷ್ಕರ ಮಾಡ್ತೀರಿ ಅಂತಕ್ಕಂಥ. ಅಕಸ್ಮಾತ್ ಏನಾದರೂ ಅವರು ಮುಷ್ಕರಕ್ಕೆ ಧುಮುಕ್ ಬಿಟ್ರೆ ಸರ್ಕಾರದ ಪ್ಲಾನ್ ಏನಿರುತ್ತೆ ಅಥವಾ ಸಾರಿಗೆ ಇಲಾಖೆ ಯಾವ ರೀತಿಯಾಗಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ? ಯಾಕಂದ್ರೆ ಪ್ರಯಾಣಿಕರು ಪರದಾಡ್ತಕ್ಕಂಥದ್ದು ಈಗಾಗಲೇ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಯಾಣಿಕರಲ್ಲಿ. ಯಾವ ರೀತಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತೀರಾ ಸರ್? ಆ ಸಮಯ ಬಂದಾಗ ಹೇಳ್ತೀನಿ ಸರ್. ಈಗ ಮತ್ತೆ ಪ್ಲಾನ್ ಬಿ ಏನಿರುತ್ತೆ ಅಂತ ಆ ಸಮಯ ಬಂದಾಗ ಹೇಳ್ತೀನಿ, ಅಂತ ಸಂದರ್ಭ ಬಂದಾಗ ಹೇಳ್ತೀನಿ ಸರ್. ಕೊನೆಯದಾಗಿ KSRTC ಮತ್ತು BMTC ಎಲ್ಲ 4 ಸಾರಿಗೆ ನಿಗಮಗಳ ನೌಕರರಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ಮೂಲಕ ಏನು ಸಂದೇಶ ಕೊಡ್ತೀರಾ? ಈಗ ಒಂದು ಸಂದೇಶ ಏನು ಅಂದರೆ, ನಾನು ಅಧಿಕಾರ ವಹಿಸ್ಕೊಂಡಾಗ ಅಂದರೆ ನಮ್ಮ ಸರ್ಕಾರ ಬಂದಾಗ BJPಯವರು ಈ 38 ತಿಂಗಳ ಬಾಕಿ ಏನಿತ್ತು ಅವ್ರ ಪೀರಿಯಡ್ ಇದೆ ಅದನ್ನು ತೀರ್ಮಾನ ತಗೊಳ್ಳದೆ ಬಿಟ್ಟೋದ್ರು. 4000 ಕೋಟಿ ಸಾಲ ಬಿಟ್ಟೋದ್ರು. ಆ 4 ವರ್ಷದ BJP ಸರ್ಕಾರದ 4 ವರ್ಷದ ಅವಧಿನಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ಇವರು. ಆಮೇಲೆ ರಿಟೈರ್ಡ್ ಎಂಪ್ಲಾಯೀಸ್ ನೌಕರದು ಒಂದು 224 ಕೋಟಿ ಇತ್ತು, ಅದನ್ನೂ ಕೊಟ್ಟಿರಲಿಲ್ಲ ಅವರು. ನಮ್ಮ ಸರ್ಕಾರ ಬಂದ ಮೇಲೆ ಈ 7800 ಬಸ್ ತೊಗೊಂಡಿದ್ವಿ, 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ, ರಿಟೈರ್ಡ್ ಎಂಪ್ಲಾಯೀಸ್ 224 ಕೋಟಿ ಕೊಟ್ಟಿದ್ದೀವಿ, ಮತ್ತು ಅವರಿಗೆ ಏನು 38 ತಿಂಗಳು ಅಂತಾರಲ್ಲ ಅದರಲ್ಲಿ 24 ತಿಂಗಳು ಕೊಡೋದಕ್ಕೆ ಒಪ್ಕೊಂಡಿದ್ದೀವಿ. ಮತ್ತು ನಮ್ಮ ಉದ್ದೇಶ ಏನು ಅಂದರೆ, ನಮ್ಮ ಸಂಸ್ಥೆಗಳು 4 ಸಂಸ್ಥೆಗಳು ಉಳಿಬೇಕು, ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಇದರಲ್ಲಿ 2,000 ಕೋಟಿ ಇವರು PF ಇದೆಲ್ಲನೂ ಬಾಕಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು. 4,000 ಕೋಟಿ ಆಗಲೇ ಹೇಳಿದಲ್ಲ, ಅದಕ್ಕೆ ರಾಜ್ಯ ಸರ್ಕಾರ 2,000 ಕೋಟಿ ನಮಗೆ ಕೊಟ್ಟು ಸಾಲವಾಗಿ ನಮಗೆ ಕೊಡಿಸಿ ಸರ್ಕಾರನೇ ತೀರಿಸ್ತಾ ಇದೆ.